ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗಪ್ಪ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಸೇರಿ ಒಂದಿನ ಔಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಆ ಪ್ಲ್ಯಾನ್ಗೋಸ್ಕರ ಡ್ರೆಸ್ಸಸ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ. ಇದು ನನ್ನ ಸಿಂಪಲ್ ಔಟ್ಫಿಟ್ಟು, ಒಂದು ಟೀ ಶರ್ಟು, ಅದರ ಮೇಲೆ ಶರ್ಟ್ ಆ್ಯಂಡ್ ಜೀನ್ಸ್ ಹಾಕಿದ್ದೆ. ಬನ್ನಿ ನನ್ನ ಜೊತೆ ನೀವು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಣ. ಇಲ್ಲಿಂದ ನಾವು ಝುಡಿಯೋಗೆ ಹೋಗಿದ್ದು. ಝುಡಿಯೋಲಿ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಇತ್ತು ಮತ್ತು ಕಲರ್ಸ್ ನಮಗೆ ಯಾವುದೂ ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ನಮಗೆ ಎಲ್ಲ ಲೈಟ್ ಕಲರ್ಸ್ ಸಿಗ್ತಾಯಿತ್ತು. ಫೋಟೋಗೆ ಮತ್ತು ರೀಲ್ಸ್ ಮಾಡೋಕ್ಕೆ ಅಂತ ನಮಗೆ ಒಳ್ಳೆ ಸ್ವಲ್ಪ ಕಲರ್ ಜಾಸ್ತಿ ಇರೋ ಡ್ರೆಸ್ಸಸ್ ಬೇಕಾಗಿತ್ತು. ಲೈಕ್ ಫಂಕಿ ಥರ ಇರಬೇಕಾಗಿತ್ತು. ಫೈನಲಿ ಯಾವುದೂ ಇಷ್ಟ ಆಗದೆ ಇರೋದ್ರಿಂದ ಬೇರೆ ಶಾಪಲ್ಲಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೋ. 1-2-3 ಟ್ರಯಲ್ ಕೂಡ ಮಾಡಿದ್ವಿ, ಆದರೂ ಅದೆಲ್ಲ ಏನು ಅಷ್ಟು ಇಷ್ಟ ಆಗಲ್ಲ. ಎಲ್ಲ ಸೆಟಲ್ ಕಲರ್ ಥರ ಇತ್ತು. ಅಲ್ಲಿಂದ ಹೊರಟು ಮನೆಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ನೆಕ್ಸ್ಟ್ ಬೇರೆ ಶಾಪಲ್ಲಿ ಚೆಕ್ ಮಾಡೋಣ ಅಂತ ಹೊರಡ್ತಾ ಇತ್ತು. ಅಷ್ಟೇ. ಹಲೋ ಗೈಸ್, ಝುಡಿಯೋಲೆಲ್ಲ ಡ್ರೆಸ್ ನೋಡ್ದು ಯಾವುದೂ ಸೆಟ್ ಆಗಲಿಲ್ಲ ನಮಗೆ. ಅದರಿಂದ ನಾವು ಇವಾಗ ಈ ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ. ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲ ಆದರೂ ಸೆಟ್ ಆದರೆ ಬರೀ ಇಂಥದೆಯ 1-2-3 ಶಾಪ್ಸ್ ಹುಡ್ಕಾಡಿದ್ದೀವಿ ಇವತ್ತು ಒಂದು ದಿನ ವೆಕೇಷನ್ಗೋಸ್ಕರ. ಅಲ್ಲಿ ನೋಡಿ ನಮ್ಮ ಫ್ರೆಂಡ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ಬಿಟ್ಟು ಡ್ರೆಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪಲ್ಲವಿ ಬೇಕಾ. ಮೇಯ್ನ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಾವೆಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಬೇಕಂತ ತುಂಬ ಇಷ್ಟಪಟ್ಟಿದ್ದೋ. ಒಂದೇ ಥರ ಡ್ರೆಸ್ ಹಾಕೋಕ್ಕೆ ಒಬ್ರಿಗೆ ಸೈಜ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಒಬ್ರಿಗೆ ಕಲೆಕ್ಷನ್ ಸಿಗ್ತಾ ಇರಲಿಲ್ಲ. ಯಾವ ಶಾಪಲ್ಲೂ 3 ಬಟ್ಟೆಗಿಂತ ಜಾಸ್ತಿ ಸಿಗ್ತಾ ಇರಲಿಲ್ಲ ಒಂದೇ ಪ್ಯಾಟ್ರನಲ್ಲಿ. ಅದಕ್ಕೆ ನಾವು ಡಿಸೈಡ್ ಮಾಡಿ ಕೊನೆಗೆ ಬೇಡ ಬೇರೆ ಬೇರೆನೇ ಹಾಕೋಣ ಅಂತ ಡಿಸೈಡ್ ಆದೋ. ನಾಗವಲ್ಲಿ ಅಂತ ಬದಲಾಗ್ತವಳೆ ನೋಡಿ ಪಲ್ಲವಿ, ನಾಗವಲ್ಲಿ ಆಗ್ತವಳೆ. ನಾಗವಲ್ಲಿ ಆಗಿ ಬದಲಾಗ್ತವಳೆ ಪಲ್ಲವಿ. ನಾಗವಲ್ಲಿ ಪಲ್ಲವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚೈತ್ರ ಗೌಡ ಯೂಟ್ಯೂಬ್ ವ್ಲಾಗ್ಸ್. ನಿನ್ನೆ ನಾವು ಅರ್ಧಕ್ಕೆ ಬ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಿನ್ನೆ ಬ್ಲಾಗ್ ಮನೆಗೆ ಹೋದ್ಮೇಲೆ ಮಾಡೋಕ್ಕಾಗಲಿಲ್ಲ, ಅದರಿಂದ ನಿನ್ನೆ ಸ್ಟಾಪ್ ಮಾಡಿದ್ದೆ. ಇವಾಗ ಬೆಳಿಗ್ಗೆ ನಾವು ಇದು ನೆಕ್ಸ್ಟ್ ಡೇ ವ್ಲಾಗ್. ಇವಾಗ ನಾನು ಒಂದು ಫಿಶ್ ಅಕ್ವೇರಿಯಮ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಏನೇನು ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಂತ ನಿಮ್ಗೆ ತೋರಿಸ್ತೀನಿ, ನೋಡಿ ನೀವು ಎಂಜಾಯ್ ಮಾಡಿ. ಇಲ್ಲಿ ಮೈಸೂರಲ್ಲಿ ತುಂಬ ಬಿಸಿಲಾಗ್ಬಿಟ್ಟಿದೆ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರ್ಗೆ. ಇಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಬನ್ನಿ ಬೇಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಏನೇನಿದೆ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಫಿಶ್ಗಳಿದೆ ನೋಡ್ಬೋದು. ಇಲ್ಲೇ ಫೋಟೋ ಸೆಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಫೋಟೋಸ್ ತಗೋತಾ ಇದ್ದಾರೆ ಎಲ್ಲಾನು. ಲಾಸ್ಯ ನಡಿ ಬಿಸಿಲು ಒಳಗೆ. ಥೀಮ್ ಚೆನ್ನಾಗಿದೆ. ಶಾರ್ಕ್ ಬಾಯಿ ಒಳಗಡೆ ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ. ವಾವಾ ಲಸ್ಯ ಏನಿದೆ ಒಳಗಡೆ ನೋಡು. ಏನೇನು ಚೆನ್ನಾಗಿದೆ. ನಿಧಾನ ನೋಡ್ಕೊಂಡು ನಿಧಾನ. ಫುಲ್ ಫಿಶಸ್ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ಲಾಸ್ಯ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಯ. ಚೆನ್ನಾಗಿದಲ್ವ ಇದು? ಮನೆ ನೋಡಿ ಇಲ್ಲಿ ಏನೋ ಇದು ಹೆಸರು ಎಸ್ಟಾಟಿಕ್. ಎಸ್ಟಾಟಿಕ್ ಲಾಸ್ಯ, ಎಸ್ಟಾಟಿಕ್. ಇವಳು ನನ್ನ ಫ್ರೆಂಡ್ ಮಾನಸ. ಇವಳು ಗೊತ್ತಲ್ಲ, ನಿನ್ನೆಯಿಂದ ಇದ್ರಲ್ಲ ಪಲ್ಲವಿ ಸ್ಟುಡಿಯೋ ಶಾಪಿಂಗ್. ನಿಮ್ಮಮ್ಮನೇ ಹೇಳಕ್ ಬರ್ತಾ ಇದ್ದಿಲ್ಲ, ಕಾಣಿಸ್ತಾ ಇಲ್ಲ ಅವಳಿಗೆ. ಹೌದು, ಶೆಲ್ಸ್ಗಳು ವೆರೈಟೀಸ್ ಶೆಲ್ಸ್ಗಳಿದೆ. ಇದು ದೊಡ್ಡ ಶೆಲ್, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ವಾವ್, ಇಲ್ಲಿ ನೋಡ್ಬೋದು ಪೆನ್ಸಿಲಲ್ಲಿ ಎಷ್ಟು ಚೆನ್ನಾಗಿ ಪಿಕಾಕ್ ಮಾಡಿದ್ದಾರೆ. ವಾವ್, ಆರ್ಟ್ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ರಿಯಲಿ ಗ್ರೇಟ್. ವಾವ್, ಸಕ್ಕತ್ತಾಗಿದೆಲ್ಲ ಲಾಸ್ಯ. ಲಾಸ್ಯ ಲಿಶಿ ಲಿಶಿ ಒಂದು ಕಡೆ ನಿಲ್ಬೇಕು. ಕ್ರೊಕೊಡೈಲ್ ಇದೆ, ನಿನ್ಗೆ ಎತ್ಕೊಂಡು ಹೋಗ್ಬಿಡ್ತದೆ. ತೋರಿಸ್ಲಾ ಕ್ರೊಕೊಡೈಲ್ ತೋರಿಸ್ಲಾ? ತೋರಿಸ್ತೀನಿ ಬಾ, ದೊಡ್ಡ ಕ್ರೊಕೊಡೈಲ್. ತುಂಬ ವೆರೈಟಿ ಫಿಶಸ್ಗಳಿತ್ತು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಗೋಲ್ಡ್ ಫಿಶ್ಗಳು. ಅದ್ರ ಹತ್ರ ಅದಕ್ಕೆ ಹಂಗೆ ಒಂದು ಪಿಕ್ಸ್ ತಗೋತಾ ಇದ್ದೆ. ಲಿಶಿ ನೋಡಿ ಎಷ್ಟು ದೊಡ್ಡದು ಲಿಶಿ ಇದು. ಈಗ ನೋಡು, ಗ್ಲಾಸ್ ಹೊಡ್ಕೊಂಡು ಆಚೆ ರಪ್ ಅಂತ ಬಂದ್ಬಿಡುತ್ತೆ. ನೋಡಿ, ಗ್ಲಾಸ್ ಹೊಡ್ಕೊಂಡು ರಪ್ ಅಂತ ಬಂದ್ಬಿಡ್ತೇನೆ. ಸಕ್ಕದಾಯ್ತು ನೋಡು ಲಾಸ್ಯ. ಇಲ್ಲಿ ಬಾ, ಇಷ್ಟು ನೋಡ್ತಾ ಇದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ಲು. ಹತ್ರ ಹೋಗು ಲಾಸ್ಯ. ಎಲ್ಲ ಫಿಲಮ್ ಸ್ಕ್ರೀನಲ್ಲಿ ನೋಡ್ತಾ ಇರ್ತಾರೆ ಫಿಲಮ್. ಲಿಶಿ ಅಲ್ಲಿ ನೋಡು. ಲಿಶಿ ಬಾ. ಈ ಥರ ಪ್ಲೇಸ್ಗೆಲ್ಲ ಹೋದಾಗ ನಮಗಿಂತ ಜಾಸ್ತಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಅವ್ರ ಖುಷಿ ನೋಡೋಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾಯಿತ್ತು ಅಂತ ಹೇಳ್ಬೋದು. ಒಂದು 2 to 3 ವೆರೈಟೀಸ್ ಹಾವುಗಳು ಇತ್ತು ಅಲ್ಲಿ. ದೊಡ್ಡ ಹಾವು, ಅದರಲ್ಲಿ ಇದು ಒಂದು. ನಾನು ಎಲ್ಲ ಕಡೆ ಹುಡ್ಕೊಂಡೆ, ಹಾವು ಕಾಣಿಸ್ತಿಲ್ಲ ಅಂತ. ಇಲ್ಲ ಆಯ್ತು ನೋಡಿ, ಈಗ ಎದ್ಬಿಡ್ಬೇಕು. ಲಾಸ್ಯ ನಿಂಗೆ ಬೇಕಾ? ಇಲ್ಲಿ ಹತ್ರ ಚಿನಿ. ಈ ಪ್ರಾಣಿಗಳನ್ನೆಲ್ಲ ನೋಡಿದಾಗ ನನಗೆ ಒಂಥರ ಮೈ ಜುಮ್ ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ನನಗೇನೋ ಗೊತ್ತಿಲ್ಲ, ನನಗೆ ಮೊದಲಿಂದನೂ ಅಷ್ಟೇ ಹಾವು, ಕ್ರೊಕೊಡೈಲ್ಸ್ ಅದೆಲ್ಲ ಅಂದರೆ ಸ್ವಲ್ಪ ಭಯ. ಅದರಿಂದ ಹಂಗೆ ಅನ್ನಿಸ್ತಿತ್ತು ಅಂತ ಅನಿಸುತ್ತೆ. ಪ್ಯಾರೆಟ್ಗೋಸ್ಕರ ಗೈಸ್, ಈ ಪ್ಯಾರೆಟ್ ಅಂದರೆ ನನಗೆ ತುಂಬ ಇಷ್ಟ. ನೋಡ್ಬೋದು ನೀವು. ಲಾಸ್ಯ, ಆರ್ ಯು ಹ್ಯಾಪಿ? ಹೆಂಗೆ, ಎಷ್ಟು ಹ್ಯಾಪಿ? ತೋರಿಸ್ಬಿಡು ಕೈಯಲ್ಲಿ, ತೋರಿಸು ಕೈಯಲ್ಲಿ. ಕೈ ತೋರಿಸು ಬರ್ಬೇಡ. ಯಾಕೆ ಲಿಶಿ ಚೆನ್ನಾಗಿದೆ ಆಡು. ಇರು, ಸ್ಟಾಪ್ ಆಗಲ್ಲ ಒಂದೇ ಸರಿ. ತಲೆ ಎಲ್ಲಿಗೆ ಹೋಗ್ಬೇಕು? ತಲೆ ಲಿಶಿ, ಈ ಕಡೆ ಬಾ. ಲಿಶಿ ನೀ ಕೂತ್ಕೋ. ಲಾಸ್ಯ ಇದು ಬಾ ಲಾಸ್ಯ. ಸೀಸಾ ಹೋಗಿ, ಸೀಸಾ. ಇರೋಕಂತ ನಾನು ಕೂರಿಸ್ತೀನಿ. ಆಟಾಡಿ, ಎಷ್ಟೊತ್ತು ಆಟಾಡಿ, ಈವ್ನಿಂಗ್ವರೆಗೂ ಆಟಾಡಿ ಚೆನ್ನಾಗಿ.
ಲಾಸ್ಯ ಅಲ್ಲೊಂದು ಹಾವು ಮಿಸ್ ಆಗ್ಬಿಟ್ಟಿದ್ಯಂತೆ, ಅದು ಇಲ್ಲಿಗೆ ಬರುತ್ತೆ ಇವಾಗ. ಅಲ್ಲೊಂದು ಹಾವುನ ವಾಕಿಂಗ್ ಬಿಟ್ಟಿದಾರಂತೆ, ಇಲ್ಲೆಲ್ಲ ವಾಕ್ ಮಾಡಿ. ಏ ಪ್ಲೀಸ್ ವಾಕ್ ಮಾಡ್ಲಿ ಪಾಪ, ಅದು ವಾಕ್ ಮಾಡಬಾರ್ದಾ? ಅದನ್ನ ವಾಕಿಂಗ್ ಬಿಟ್ಟಿದ್ದಾರೆ ಇಲ್ಲಿಗೆ, ಇವಾಗ ಬಂದ್ರೆ ಎದುರ್ಕೋಬೇಡ ಅಂತ ಹೇಳಿದ್ದು. ಬೇಡ ಅಂದಿದ್ದಾನೆ ನಾನು, ಅದ್ರ ಮೇಲೆ ನಿಂತ್ಕೊಂಡು ಓಡ್ಬೇಕು. ಮತ್ತೆ ಯಾಕೆ ಹೋದೆ? ಅದು ಮುರಿದೋಗ್ಬಿಟ್ಟಿದೆ ಅಷ್ಟೇ, ನೀವು ಕಟ್ಟಾಗ್ಬಿಟ್ಟಿದೆ. ಹೋಗಲ್ಲ, ವೈಶು ಜೊತೆ ಹೋಗು, ಆಟಾಡು. ವೈಶು ಜೊತೆ ಹೋಗು. ಲಾಸ್ಯ ನೀನು ಈ ಕಡೆ ಬಾ. ಮಾತ್ರ ಮಸ್ತ್ ಪಾರ್ಕ್ ಇದೆ, ಮಸ್ತ್ ಪಾರ್ಕ್ ಇದೆ ಮಾತ್ರ ಕಿಡ್ಸ್ಗೆ ಅಂತ. ಆರಾಮಾಗಿ ಕಿಡ್ಸ್ ಇಲ್ಲಿ ಚಿಲ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಇರುವ ನಿಮಿಷ ಇರು. ಹಾಂ ಒಂದು ನಿಮಿಷ. ಮಲಿಷಿ ಲಿಶಿ ಲಿಶಿಕಾ ಸ್ಟ್ರಿಚ್ ಎಷ್ಟು ದುಡ್ಡು ಹೊಡ್ತಿದಲ್ವಾ? ಪ್ಲಸ್ ಇಲ್ಲಿ ನೋಡಿದ್ದೆ ತುಂಬಾ ದೊಡ್ಡದು. ಆಸ್ಟ್ರಿಚ್ ನೋಡಿ ಗಾಯ್ಸ್, ಅದು ಮೊಟ್ಟೆನಾ? ಕಾಯಿ ತೆಂಗಿನ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್. ನಾನು ಇವರು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಫ್ರೆಂಡ್. ಬೇಬಿ ಸಿಟ್ಟಿಂಗ್ ಇಂದಾನು ಇಬ್ರು ಒಂದೇ ಸ್ಕೂಲಲ್ಲಿ ಓದಿರೋದು ನಾವಿಬ್ರು. ಅದಾದ್ಮೇಲೆ ಹೈಸ್ಕೂಲು ಸೇಮ್, ಎಲ್ಲ ಸೇಮ್. ಕಾಲೇಜಲ್ಲಿ ಮಾತ್ರ ಚೇಂಜ್ ಆಗಿ ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಫ್ರೆಂಡ್ಶಿಪ್ ಹಂಗೆ ಉಳಿಸ್ಕೊಂಡು ಬಂದಿದ್ದೀವಿ. ಮಕ್ಕಳಿಂದ ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಮತ್ತೆ ಏನು ಸಮಾಚಾರ, ಹೆಂಗ್ ನಡೀತಾ ಇದೆ ಲೈಫ್ ಎಲ್ಲ? ಸೂಪರ್, ಪರವಾಗಿಲ್ಲ. ಮೇಡಮ್ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ನಾವೇ ಜಾಬ್ಲೆಸ್ ಈಗ. ನನಗೆ ಮನೇಲೇ ಜಾಬು, ಅವರಿಗೆ ಹೊರಗಡೆ ಜಾಬು. ತುಂಬಾ ಖುಷಿ ಆಯ್ತು ಸಿಕ್ಕಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ವರ್ಷ ಏನಂದ್ರೆ ಮೈಸೂರಲ್ಲೇ ಇದ್ರು ಸಿಗಕ್ಕಾಗಲ್ಲ, ಬಿಸಿ ಇರ್ತೀವಿ. ಒಂದೇ ಊರಲ್ಲಿ ಇದ್ರು ಕೆಲಸ ಸಿಗಕ್ಕಾಗಲ್ಲ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಕೆಲ್ಸದಿಂದ ಬರ್ತಾಳೆ, ಮತ್ತೆ ಮಕ್ಕಳು ಸೇಮ್ ಮಾರ್ನಿಂಗ್ ಸೇಮ್ ರೊಟೀನ್ ಆಗುತ್ತೆ ಬೆಳಗ್ಗೆ. ಅದಕ್ಕೆ ನಮಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ ಒಂದು ದಿನ ಮೀಸಲಾಗಿಡ್ಬೇಕು ಅಂತ ಬಂದಿದ್ದೀವಿ. ಖುಷಿ ಆಯಿತು. ನೋಡೋಣ ನೆಕ್ಸ್ಟ್ ಹಂಗೆ ಪ್ಲಾನ್ ಮಾಡ್ಬೇಕೇನಾರ. ಬೇರೆ ಹೊರಗಡೆ ಎಲ್ಲಾರು ಪ್ಲಾನ್ ಮಾಡೋಣ ನೆಕ್ಸ್ಟ್ ಟೈಮ್. ಮೈಸೂರೆಲ್ಲ ಇದ್ದಾಯ್ತು, ಚಾಲೆಂಜಸ್ ವಿಡಿಯೋನು ಮಾಡೋಣ ಎಲ್ಲಾರುನು ಯೂಟ್ಯೂಬ್ಗೆ. ಹೌದು, ಏನಾರ ಮಾಡೋಣ. ಫೈನಲಿ ಮನೆಗೆ, ಮಕ್ಕಳಿಗೆ, ಫ್ರೆಂಡ್ಸ್ಗೆ ಅಂತ ಟೈಮ್ ಕೊಟ್ಟು ಒಂದು ಡೇ ಔಟಿಂಗ್ ಅಂತೂ ಕಂಪ್ಲೀಟ್ ಮಾಡಿದೆ. ಗೈಸ್, ನಾನು ನಮ್ಮ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಖತ್ ಆಟ ಆಡಿ ಎಂಜಾಯ್ ಮಾಡಿದ್ದಾಯಿತು ನಾವೆಲ್ಲ. ಇವಾಗ ಫ್ರೆಂಡ್ಸ್ ಎಲ್ಲ ಬಾಯ್ ಬಾಯ್ ಹೇಳ್ಬಿಟ್ಟು ಇವಾಗ ಅವ್ರವ್ರ ಮನೆಗೆ ಹೋಗ್ತಾ ಇರೋ ಟೈಮ್. ಬಾಯ್ ಫ್ರೆಂಡ್ಸ್, ಟೈರ್ಡ್ ಆಗ್ಬಿಟ್ಟಿದ್ದೀವಿ. ಇವಾಗ ನಮ್ಗೆ ಆಗಲ್ಲ, ಈಗ ಊಟ ಮಾಡಿ ಮನೆಗೆ ಹೋಗ್ತೀವಿ. ಸಾಕಾಗಿದೆ. ಫುಲ್ ಎಂಜಾಯ್ ಮಾಡಿದ್ವಿ, ಸೂಪರ್ ಆಗಿತ್ತು. ನಮ್ಮ ಫ್ರೆಂಡ್ಸು ನಾವೆಲ್ಲ ಸ್ಕೂಲ್ ಮೇಟ್ಸು, ಸೊ ತುಂಬ ಎಂಜಾಯ್ ಮಾಡಿದ್ವಿ. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಮತ್ತೆ ದಸರಾಗೆ. ಓಕೆ, ನೆಕ್ಸ್ಟ್ ದಸರಾಗೆ ಮೀಟ್ ಮಾಡ್ತೀವಿ. ಬಾಯ್ ಬಾಯ್. ಇಷ್ಟೇ ಗೈಸ್ ನಮ್ಮ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಲ್ಲ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ತೀವಿ.